ಸುರೇಶ್ ಬಿರಾದರ್, ಶ್ರೀಶೈಲ್ ಪಾಟೀಲ್, ಗಣೇಶ್ ಮಡು. ನಮ್ಮ ಸಮಾಜ ಎರಡಾರು ಕೊಡಬೇಕಾಗಿತ್ತು ಫಸ್ಟ್ ಎಕ್ಸ್ಪೆನ್ಷನ್ ಒಳಗೆ ಮಂತ್ರಿ ಸ್ಥಾನ ಕೊಡದೆ ಒಂದು ದೊಡ್ಡ ಮೋಸ ಮಾಡಿದೆ ಅಂತ ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಅದಲ್ಲದೆ ನಾವು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಇಲಾಖೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತು, ಬೇರೆ ಬೇರೆ ಕೇಸ್ಗೆಲ್ಲ ಹಾಕಿದ್ರು. ಈಗ ನಮಗೇನಾಗಿದೆ, ನಾವು ರಸ್ತೆ ಇಳಿದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಲ್ಯಾಂಡ್ ಆರ್ಡರ್ ಇಶ್ಯೂ ಆಗುತ್ತೆ, ಅಥವಾ ಅವ್ರೇನಾದ್ರು ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ಇಳಿಯಲಕ್ಕೂ ಸಿದ್ಧರಿದ್ದೀವಿ. ಅದನ್ನು ಅವಕಾಶ ಕೊಡದೆ ಈ ಸರ್ಕಾರ ಬರುವ ಎಕ್ಸ್ಪ್ಯಾನ್ಷನ್ನಲ್ಲಿ ಕನಿಷ್ಠ ಒಂದು 5 ಕಾಂಗ್ರೆಸ್ ನಾಯಕರೇನು ನಮ್ಮ ಸಮಾಜದಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ಈ ಮಂತ್ರಿ ಸ್ಥಾನ ಕೊಟ್ಟು, ಈಗೇನು ಕಾಂಗ್ರೆಸ್ ಸರ್ಕಾರ 136 ಸ್ಥಾನ ತಗೊಳಕ್ಕೆ ಏನು ನಮ್ಮ ಸಮಾಜ ದೊಡ್ಡ ಕೊಡುಗೆ ಕೊಟ್ಟಿದೆ, ಆ ಋಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದು ತಾವು ಮನಗಂಡ್ಕೋಬೇಕು. ಲಿಂಗಾಯತರ ಅಂತೇಳಿ ನಮ್ಮ ಸಮಾಜನ ಕಡೆಗಣೆ ಮಾಡೋದು ಒಳ್ಳೆಯದಲ್ಲ. ಈಗ ಆಲ್ರೆಡಿ ತಾವು ಮಾಧ್ಯಮ ಮಿತ್ರರು ಕೆಲವರು ಬಿತ್ತರಿಸಿದ ಲಿಂಗಾಯತರಲ್ಲಿ ಕೊಟ್ಟಿದ್ದಾರೆ ಕೋಟ ಅಂತೇಳಿ, ಬಟ್ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಲ್ಲದೆ, ನಮಗೆಲ್ಲ ಗೊತ್ತಿದೆ ಹಿಂದೆ ಗೌಡ್ರಿರಲಿ ಅಥವಾ ನಮ್ಮ ಸಮಾಜ ಏನೇನ್ರಿ ಬಂದ ಮನೆಗೆ ಯಾರಿಗೂ ಉಪವಾಸ ಕಲಿಸಿದ ಉದಾಹರಣೆ ಇಲ್ಲ. 2 ರೊಟ್ಟಿ ಇತ್ತಪ್ಪ ಅಂದ್ರೆ 4 ಜನಕ್ಕೆ ಹಂಚಿ ಅವರು ಮತ್ತೆ ಆಮೇಲೆ ಊಟ ಮಾಡುವಂಥ ದೊಡ್ಡ ಸಮಾಜ ಇದು. ಹೃದಯ ಶ್ರೀಮಂತಿಕೆ ಇರುವಂಥ ಸಮಾಜ. ಅಂಥ ಸಮಾಜ ಮೇಲೆ ನೀವು ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ. ಅದಲ್ಲದೆ ನಮ್ಮ ಸಮಾಜ ಹಿರಿಯರಾದ್ರೆ 2 ಸರಿ ಮಂತ್ರಿಗಳಾಗಿ ಯಶಸ್ವಿ ಕೆಲಸ ಮಾಡಿದಂಥ ಶಿವಾನಂದ ಪಾಟೀಲ್ ಆಗಲಿ, ಅವರಿಗೆ ಮತ್ತು ದಿವಂಗತ ನಮ್ಮ MC ಮನಗೂಳಿಯವರ ಚಿರಂಜೀವಿಯಾದ ಅಶೋಕ್ ಮನಗೂಳಿಯವರಿಗೆ ಮಂತ್ರಿ ಸ್ಥಾನ ಕೊಟ್ಟು, ಅದಲ್ಲದೆ ನೆರೆ ನಮ್ಮ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ಶಾಸಕರಾದ ರಾಜು ಕಾಗೆ 6 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರು ಯಾರು ಶಿಕ್ಷಣ ಸಂಸ್ಥೆ ಆಗಲಿ, ಶುಗರ್ ಫ್ಯಾಕ್ಟ್ರಿ ಆಗಲಿ, ಮತ್ತೊಂದು ಏನು ಮಾಡಲ್ಲ, ಅವ್ರದ್ದೇನು ಪಿತ್ರಾಸ್ತಿ ಆಸ್ತಿ ಇದೆ ಅದನ್ನೇ ಮುಂದುವರ್ಸ್ಕೊಂಡಂಥ ಕಾಯಕ ಜೀವಿ ಅಂಥವ್ರಿಗೆ ಕಾಂಗ್ರೆಸ್ ಸರ್ಕಾರ ಮನ್ನಣೆ ಕೊಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಅಲ್ಲದೆ ಮಂತ್ರಿ ಸ್ಥಾನ ಕೊಡಬೇಕಂತ ಒತ್ತಾಯಿಸ್ತೀವಿ. ಅದೇ ರೀತಿ ಧೀರ ಮಹಿಳಾ ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪುನಃ ಮಂತ್ರಿ ಸ್ಥಾನ ಕೊಡಬೇಕಂತ ಕಾಂಗ್ರೆಸ್ ಸರ್ಕಾರ ಒತ್ತಾಯ ಮಾಡ್ತೀವಿ. ಅದಲ್ಲದೆ ನಮ್ಮ ನೆರೆ ಜಿಲ್ಲೆಯಾದ ಕಾಶಪ್ಪನವ್ರವ್ರಿಗೆ, ಬಾಗಲಕೋಟೆ ಜಿಲ್ಲೆಯ ಕಾಶಪ್ಪನವ್ರು, ವಿಜಯಾನಂದ ಕಾಶಪ್ಪನವ್ರಿಗೆ ಯುವಕರಿದ್ದಾರೆ, ಕೆಲಸ ಮಾಡೋರು ನಿಂತಿರ್ತಾರೆ. ಅಂಥವ್ರಿಗೆ ಕಾಂಗ್ರೆಸ್ ಸರ್ಕಾರ ಈ ಬರೋ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ಲಿ ಕೊಡ್ತದಂತ ನಮ್ಮ ಸಂಪೂರ್ಣ ಭರವಸೆ ಇದೆ. ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಅವರು ಮನ್ನಣೆ ಕೊಡದೇ ಇದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಮಾನ್ಯ ಮುಖ್ಯಮಂತ್ರಿಗಳಾಗಲಿ, ಅವ್ರೇನು ದೊಡ್ಡ ದೊಡ್ಡ ಲೀಡರ್ ಇದ್ದಾರೆ ಕಾಂಗ್ರೆಸ್ಸಲ್ಲಿ, ಬರೋ ಎಲೆಕ್ಷನ್ 2028 ಅದಕ್ಕೆ ನಾವು ತಕ್ಕ ಉತ್ತರ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ. ಮತ್ತು ನಮ್ಮ ಋಣದಲ್ಲಿದ್ದೀರಿ, ಆ ಋಣವನ್ನು ತೀರಿಸುವಂಥ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಆಗಲಿ ಅಂತ ನಾವು ಈ ಮೂಲಕ ನಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಒತ್ತಾಯಿಸ್ತೇವೆ. ಕೊಡುವಂತೀವಿ ನಾವು. ಶಿವಾನಂದ ಪಾಟೀಲ್ರು, MC ನಮ್ಮ ಅಶೋಕ್ ಮನಗೂಳಿಯವರು, ಕಾಶಪ್ಪನವರು, ರಾಜು ಕಾಗೆ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಅಥವಾ ಇನ್ನಿತರ ಯಾರಿದ್ರು ಈಗ ನಮಗೆ ಗೊತ್ತಿರುವಂಥದ್ದು ನಮ್ಮ ನೆರೆ ಜಿಲ್ಲೆಯವರು. ಮತ್ತು ನಮ್ಮವ್ರು ಕೊಟ್ಟರೆ ಎಲ್ಲ ಸಮಾಜದ ತಗೊಂಡು ಎಲ್ಲರಿಗೂ ಕೆಲಸ ಮಾಡುವಂಥ ಮನೋಭಾವ ಇರುವಂಥವ್ರು ಇರ್ತಾರೆ ನಮ್ಮವ್ರು. ತಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಉತ್ತರ ಕೊಡ್ತೀವಿ. ಅದಲ್ಲದೆ ಈ ಸರಿ ಮಾಡಲಿಲ್ಲ ಅಂದ್ರೆ ನಾವು ಬೀದಿಗಿಳಿತೀವಿ, ಬೀದಿಗಿಳಿ ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಿದ್ದೀವಿ. ಸರ್, ಸ್ವಾಮೀಜಿಗಳ ವಿಚಾರಕ್ಕೆ ಆಲ್ರೆಡಿ ತಮ್ಗೆ ಗೊತ್ತಿದ್ದಂಗೆ ನಮ್ಮ ಹಿರಿಯರು ಅದ್ರ ಬಗ್ಗೆ ಯೋಚನೆ ಮಾಡಕತ್ತಾರೆ. ಅದಕ್ಕೊಂದು ಸಪ್ರೇಟ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ಸ್ವಲ್ಪ ಮಾಧ್ಯಮದಲ್ಲಿ ತಮ್ಗೆ ತೋರಿಸಿರಿ, ಅವ್ರ ಮೇಲೆ ಅಪಾದನೆಗಳು ಇದಾವೆ. ಅದರಿಂದ ಅದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡಲ್ಲ. Okay, thank you.